ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಕಮೆಂಟಲ್ಲಿ ತಿಳಿಸಿ ಹೇಗಿದ್ದೀರಾ ಅಂತ. ಇದು ಈವ್ನಿಂಗ್ ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಈಗ 4:30 ಹಾಗಾಗಿದೆ. ಈವ್ನಿಂಗಿಂದ ನೈಟ್ವರೆಗೂ ಏನೇನು ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ಈಗ ಆಲ್ರೆಡಿ ಧೃತಿ ಮಲಗಿದ್ದಾಳೆ. ಅವಳು ಎದ್ದೇಳೋದಷ್ಟಕ್ಕೆ ಪಾತ್ರೆ ಎಲ್ಲ ತೊಳೆದು ಕಸ ಗುಡಿಸ್ಬಿಡ್ಬೇಕು ಫ್ರೆಂಡ್ಸ್. ತುಂಬ ಮೆಸ್ಸಾಗಿದೆ ಇದು. ಕಸ ಎಲ್ಲ ಗುಡಿಸಿದ್ದಾಯಿತು. ಈಗ ಒಂಚೂರು ತಲೆಗೆ ಎಣ್ಣೆ ಅಪ್ಲೈ ಮಾಡಬೇಕು ಫ್ರೆಂಡ್ಸ್. 1 ವಾರ ಆಯಿತು, ತಲೆ ತುಂಬ ನೋಯ್ತಾ ಇದೆ. ಈಗ ಲೈಟಿಗೆ ಅಪ್ಲೈ ಮಾಡಿ ಜಡೆ ಹಾಕಬೇಕು. ಫ್ರೆಂಡ್ಸ್ ಆಲ್ರೆಡಿ ತಲೆ ಕೂಡ ಈಗ ಬಾಚಿದ್ದಾಯಿತು. ಮಾಡಿ ಮೇಲೆ ಬಟ್ಟೆ ಎಲ್ಲ ಹಾಕಿ ಇಲ್ಲಿ ಕೂಡ ಸ್ವಲ್ಪ ಹಾಕಿ ನೀವೆಲ್ಲ ಎತ್ಕೊಂಡು ಬರಬೇಕು ಫ್ರೆಂಡ್ಸ್. ಬನ್ನಿ ಹೋಗೋಣ. ಯಾಕೋ ಫ್ರೆಂಡ್ಸ್ ಈ ನಡುವೆ ಕೂದಲು ತುಂಬ ಉದುರ್ತದೆ. ಯಾರು ಇಷ್ಟ ಬಿಟ್ಟು ಏನಾದರೂ ಟಿಪ್ಸ್ ಹೇಳಿ ಫ್ರೆಂಡ್ಸ್. ನೋಡಿ ಹಿಂಗಾಗ್ಬಿಟ್ಟಿದೆ, ತೊಕ್ಕೆ ಭಾಳ ಆಗ್ಬಿಟ್ಟಿದೆ ಫ್ರೆಂಡ್ಸ್. ನಿಮ್ಗೆ ಗೊತ್ತಾ, ನಮ್ಮ ಹಣೆ ಬರದಲ್ಲಿ ಏನು ಬರೆದಿರುತ್ತೆ ಅಂತಲೇ ಗೊತ್ತಿರಲ್ಲ. ಆದರೆ ನಾನು ಅಂದ್ಕೊಂಡೆ ಇದೇ ಊರಿಗೆ ನಾನು ಸೊಸೆಯಾಗಿ ಬರ್ತೀನಿ ಅಂತ. ಆದರೆ ದೇವರು ಒಂದು ಕಿತ್ಕೊಂಡ್ರೆ ಇನ್ನೊಂದು ಚೆನ್ನಾಗಿರೋದೇ ಕೊಡ್ತಾನೆ ಅಂತ ಹೇಳ್ತಾರೆ. ಬಟ್ ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಬಟ್ ನನ್ನ ಲೈಫಲ್ಲಿ ಒಂದು ಕಿತ್ಕೊಂಡಿದ್ದಾನೆ, ಹಾಗೆ ಕೊಟ್ಟಿದ್ದಾನೆ ಕೂಡ. ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈಗ ಬಟ್ಟೆ ಎಲ್ಲ ಎತ್ಕೊಂಡು ಈಗ ಕೆಳಗೆ ಹೋಗಬೇಕು. ಹಾಗೆ ನಮ್ಮ ಹಸ್ಬೆಂಡ್ ಅಂದರೆ ನನ್ನ ಹಸ್ಬೆಂಡ್ನ ಚಿನ್ನಿ ಅಂತ ಕರೆಯೋದು. ಚಿನ್ನಿ ಬಂದಿದೆ, ಅವ್ರಿಗೆ ಟೀ ಮಾಡಬೇಕಂತೆ. ಹಾಗೆ ನನಗೂ ತುಂಬ ತಲೆನೋಯ್ತಿದೆಯಲ್ಲ, ಹಾಗೆ ಟೀ ಕುಡಿಯೋಣ ಬನ್ನಿ ಫ್ರೆಂಡ್ಸ್. ನಮ್ಮೂರ ಕಡೆ ಎಲ್ಲ ಏನಂದರೆ ಫ್ರೆಂಡ್ಸ್, ಫಿಲ್ಟ್ರ್ ವಾಟ್ರನ್ನ ಅರವೆಯಲ್ಲಿ ಹಾಕ್ತೀವಿ. ಯಾಕಂದರೆ ಕೂಲಾಗಿರುತ್ತೆ. ಯಾಕಂದರೆ ಇಲ್ಲಿ ತುಂಬ ಬಿಸಿಲು ಫ್ರೆಂಡ್ಸ್. ಇಲ್ಲಿ ಫ್ರಿಜ್ ವಾಟರ್ ಎಲ್ಲ ಫೋಲ್ಡಿಂಗ್ ಎಲ್ಲ ಮುಗಿದಿದೆ ಫ್ರೆಂಡ್ಸ್. ಬಟ್ಟೆ ಈಗ ಆಲ್ರೆಡಿ 6:30 ಆಗಿಬಿಟ್ಟಿದೆ. ಬನ್ನಿ ಅಡುಗೆ ಮಾಡಬೇಕು. ಸಾಂಬಾರಿದೆ, ಸೊಪ್ಪು ಈಗ ಅದಕ್ಕೊಂಚೂರು ರೈಸ್ ಆ ಥರ ಏನಾದರೂ ಮಾಡಬೇಕು ಫ್ರೆಂಡ್ಸ್. ಬನ್ನಿ. ನಾನು ಅಕ್ಕಿಗೆ ಇಕ್ತಾಯಿದ್ದೆ ಫ್ರೆಂಡ್ಸ್, ಹಾಗೆ ಕುಕ್ಕರಲ್ಲಿ. ಅಷ್ಟೊತ್ತಿಗೆ ಸ್ವಾತಿ ಬಂದು, ನನ್ನ ಫ್ರೆಂಡು, ನನ್ನ ಮಗಳನ್ನ ಎತ್ಕೊಂಡು ಹೋಗಿದ್ಲು ಆಡ್ಸೋಕ್ಕೆ. ಬಂದಮೇಲೆ ಅಲ್ಲಿ ಗ್ಯಾಸ್ ಹತ್ರ ಕುಣಿಸಿದ್ವಾ, ಅವಳಿನ ಅದನ್ನು ಕೇಳು ಇದನ್ನು ಕೇಳು ಅಂತ ಹೇಳ್ತಾಯಿದ್ರು. ಸ್ವಾತಿ ಹೇಳ್ತಾಯಿದ್ರು, ಹುಷಾರು, ಈ ಕಡೆ ಕೂತ್ಕೋ ಅಂತ ಹೇಳ್ತಾಯಿದ್ಲು. ಹಾಗೆ ನಾನು ಹೇಳ್ತಾಯಿದ್ದೀನಿ, ಅಕ್ಕಿ ಇಕ್ಕಿದ್ದೀನಿ. ಅಕ್ಕಿ ಆದಮೇಲೆ ನಾನು ಸಿಗ್ತೀನಿ, ಧೃತಿಗೆ ಊಟ ಮಾಡಿಸ್ಬೇಕು ಅಂತ. ನನ್ನ ಮಗಳು ನೋಡಿ ಅಷ್ಟೊತ್ತಲ್ಲಿ ಅದನ್ನು ರುಬ್ಬಕ್ಕಲ್ಲಿ ಇಟ್ಕೊಂಡು ಏನು ಮಾಡ್ತಾಯಿದ್ದಾಳೆ. ಈಗ ಅನ್ನ ಕೂಡ ಆಗಿದೆ. ಧೃತಿ ಬಂದಮೇಲೆ ಊಟ ಮಾಡಿಸ್ಬೇಕು. ಆಲ್ರೆಡಿ ಈಗ 7:10 ಆಗ್ತಾಯಿದೆ. ಧೃತಿಗೆ ಊಟ ಮಾಡಿಸ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ. ಧೃತಿ ನೋಡಿ ಫ್ರೆಂಡ್ಸ್, ಇವಳಿಗೆ ತಟ್ಟೆ ಹಾಕ್ಕೊಟ್ಟಿದ್ರೆ ಚೆಲ್ಬಿಟ್ಟು ನೆಲದಾಗಿರೋದನ್ನ ಎತ್ಕೊಂಡು ತಿಂತಾವಳೆ. ಧೃತಿ ಮಾವು. ನಂದು ಕೂಡ ಊಟ ಆಯಿತು ಫ್ರೆಂಡ್ಸ್. ಧೃತಿದು ಊಟ ಆಯಿತು. ಇನ್ನೇನಿದು ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇವಳು ಒಂಚೂರು ಹಸು ಕುಡಿಸ್ಬೇಕು. ಕುಡಿಸಿದ್ರೆ ಇವತ್ತಿನ ಡೇ ಮುಗೀತು ಫ್ರೆಂಡ್ಸ್. ಇಷ್ಟಿದೆ ಪಾತ್ರೆ, ಇದೆಲ್ಲ ತೊಳೆದ್ಬಿಟ್ಟು ಅದೊಂಚೂರು ಹಂಗೆ ಕಲ್ಲೆಲ್ಲ ಒರೆಸ್ಕೊಂಡ್ರೆ ಇವತ್ತಿನ ಡೇ ಮುಗೀತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ವಿಡಿಯೋ ಬೇಕು ಅಂತ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.